ಇವತ್ತಿನ ವಿಡಿಯೋದಲ್ಲಿ ಸವಿಕನ್ನಡ ಹವ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 2ನೇ ತರಗತಿ ಈ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಬಣ್ಣದ ಹಕ್ಕಿ ಊರಿಗೊಬ್ಬ ರಾಜನಂತೆ ಈ 2 ಪಾಠಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಇವತ್ತು ಪಾಠ 3 ಗೆಳೆತನ ಇದು ಸಂಬಂಧಪಟ್ಟ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ. ಪಾಠ 3 ಗೆಳೆತನ ಗದ್ಯ. ಪಾಠ ಪೂರ್ವ ಚಟುವಟಿಕೆ. ಪಾಠಕ್ಕೆ ಹೋಗುವ ಮೊದಲು ಈ ಚಟುವಟಿಕೆಯನ್ನು ಮಕ್ಕಳು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹೊಂಟೆ ಇದೆ, ಇಲ್ಲಿ ಕುದುರೆ ಇದೆ. ಮಕ್ಕಳು ಈ 2 ಪ್ರಾಣಿಗಳನ್ನು ಗುರುತಿಸಬೇಕು ಮತ್ತು ಅವುಗಳ ಹೆಸರನ್ನು ಕೂಡ ಹೇಳಬೇಕಾಗಿರುತ್ತೆ. ತದನಂತರ ಈ ಡಾಟ್ಸನ್ನು ಮಕ್ಕಳು ಕಂಪ್ಲೀಟ್ ಮಾಡಿ ಈ ಒಂದು ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಈ ಪಾಠವನ್ನು ಒಂದು ಸಲ ಗಟ್ಟಿಯಾಗಿ ಓದಬೇಕಾಗಿರುತ್ತೆ. ಇಲ್ಲಿ ಗೆಳೆತನ ಗದ್ಯ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವು ಆನೆಯ ಬಳಿಗೆ ಹೋದವು. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಆ ನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲ ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ. ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು 2ನೆಯ ಸರದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. 2ನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು. ಮುಂದೆಯೂ ಹಾಗೆಯೇ ಇರಿ. ಗೆಳೆತನದಿಂದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಗೆಳೆತನ ಸಹಬಾಳ್ವೆಗೆ ಸೋಪಾನ. ಅದ್ಭುತವಾಗಿರ್ತಕ್ಕಂತಹ ಕಥೆ ಇದು ಗೆಳೆತನದ ಬಗ್ಗೆ. ಸೊ ಇವಾಗ ಈ ಪಾಠದ ಅರ್ಥವನ್ನು ನಾವು ನೋಡಬೇಕಾಗಿರುತ್ತೆ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿರ್ತಾರೆ. ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ. ಜೊತೆಯಾಗಿಯೇ ಆಹಾರವನ್ನು ಕೂಡ ತಿಂತಾ ಇರ್ತಾರೆ. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬರುತ್ತೆ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಅದಕ್ಕೆ ಕೇಳುತ್ತೆ. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳುತ್ತೆ. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದು ಕರೆಯುತ್ತೆ. ಈ ಒಂದು ಮಾತಿಗೆ ಒಂಟೆನೂ ಒಪ್ಪಿಕೊಳ್ಳುತ್ತೆ, ಹಾಗೆಯೇ ಕುದುರೆನೂ ಕೂಡ ಒಪ್ಪಿಕೊಳ್ಳುತ್ತೆ. ಅವು ಆನೆಯ ಬಳಿಗೆ ಹೋಗ್ತವೆ. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳುತ್ತೆ ಕುದುರೆ. ಆನೆಯು ಸ್ವಲ್ಪ ಹೊತ್ತು ಆಲೋಚನೆಯನ್ನು ಮಾಡಿ, ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಅನಂತರ ತೀರ್ಮಾನ ಮಾಡೋಣ ಅಂತ ಹೇಳುತ್ತೆ.
ಹಾಗೆಯೇ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ಕೂಡ ನಿರ್ಧಾರವನ್ನು ಮಾಡುತ್ತೆ. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆಯನ್ನು ಕೂಡ ಅದು ಕೊಡುತ್ತೆ. ಆನೆಯು ಅಲ್ಲಿಗೆ ಹೋಗಿ ನಿಂತ್ಕೊಂಡಿರುತ್ತೆ. ಆನೆ, ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿಯನ್ನು ಮುಟ್ಟುತ್ತೆ. ಆಗ ಗುರಿ ಮುಟ್ಟಿದಂತಹ ಕುದುರೆ ಜಂದಿಂದ ನಾನೇ ಹೆಚ್ಚು ಅಂತ ಹೇಳ್ಕೊಡುತ್ತೆ. ಹಾಗೆಯೇ ಆನೆ ಆ ಒಂದು ಸಮಯದಲ್ಲಿ ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನ ಮಾಡೋಣ ಅಂತ ಹೇಳುತ್ತೆ. ಅದಕ್ಕೆ ಓಹೋ ಆಗಲಿ, ಅದಕ್ಕೂ ನಾನು ಸಿದ್ಧವಾಗಿದ್ದೇನೆ ಅಂತ ಹೆಮ್ಮೆಯಿಂದ ಕುದುರೆ ಹೇಳುತ್ತೆ. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವಂತಹ ಜಾಗದಲ್ಲಿ ಏರ್ಪಾಡು ಮಾಡುತ್ತೆ. ಅಂದರೆ ಹೆಚ್ಚು ಮರಳಿರ್ತಕ್ಕಂತಹ ಜಾಗದಲ್ಲಿ ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟಬೇಕಾದಂತಹ ಜಾಗಗಳನ್ನು ಗುರುತಿಸುತ್ತೆ. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತ್ಕೊಳ್ಳುತ್ತೆ. ಓಟದ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡುತ್ತೆ. ಆದರೆ ಅಲ್ಲಿ ಕುದುರೆಗೆ ಓಡಲಿಕ್ಕೆ ಸಾಧ್ಯವಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಎರಡನೆಯ ಸಲದ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆಲ್ಲುತ್ತೆ. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆನೆ ಮತ್ತು ಒಂಟೆಯ ಹತ್ತಿರ ಅದು ಕ್ಷಮೆಯನ್ನು ಕೂಡ ಕೇಳುತ್ತೆ. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಅದೇ ರೀತಿ ಇರ್ರಿ, ಗೆಳೆತನದ ಆನಂದವನ್ನು ಹಂಚಿಕೊಂಡು ಬದುಕಿ ಬಾಳಿ ಅಂತ ಹೇಳುತ್ತೆ. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿ ಎಂದಿನಂತೆ ಒಳ್ಳೆಯ ಗೆಳೆಯರಾಗಿ ಇರಲಿಕ್ಕೆ ಅವು ಬಯಸ್ತವೆ. ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವ ಪದಗಳನ್ನು ಮಕ್ಕಳ ಕಡೆಯಿಂದ ಗಟ್ಟಿಯಾಗಿ ಓದಿಸಬೇಕಾಗಿರುತ್ತೆ. ಒಳ್ಳೆಯ, ಹುಡುಕು, ಆಲೋಚನೆ, ಗೆಳೆಯ, ನಮ್ಮಿಬ್ಬರು, ಹೆಚ್ಚು, ಸ್ಪರ್ಧೆ, ಏರ್ಪಡಿಸು, ಸಲಹೆ, ತೀರ್ಮಾನಿಸು, ಆರಂಭ, ಜಂಬ, ಸೂಚನೆ, ಶುರು, ಪ್ರಾರಂಭ, ಮರಳು, ಅರಿವು, ವಿಶೇಷತೆ, ಆನಂದ. ಹಾಗೆಯೇ ಪದಗಳ ಅರ್ಥಗಳನ್ನು ಕೂಡ ತಿಳಿಸ್ಕೊಡ್ಬೇಕಾಗಿರುತ್ತೆ. ಗೆಳೆಯ, ಸ್ನೇಹಿತ, ಜಂಬ, ಗರ್ವ, ತೀರ್ಮಾನ, ತೀರ್ಪು, ಸ್ಪರ್ಧೆ, ಪೈಪೋಟಿ, ಒಪ್ಪಂದ, ಸಮ್ಮತಿ, ಒಮ್ಮತ, ಅರಿವು, ತಿಳುವಳಿಕೆ, ಆಲೋಚನೆ, ಯೋಚಿಸುವುದು. ನೆಕ್ಸ್ಟ್ ನೋಡೋದಾದರೆ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗಿರುತ್ತೆ. ಅದು ನೋಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಯಾರು ಯಾರು ಗೆಳೆಯರಾಗಿದ್ದರು ಅಂತ ಕೇಳಿದರೆ, ಸೊ ಇಲ್ಲಿ ಕುದುರೆ ಮತ್ತು ಒಂಟೆ ಗೆಳೆಯರಾಗಿದ್ದವು. ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಅಂತ ಕೇಳಿದರೆ, ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರಾಗಿ ನೇಮಿಸಿದವು. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಅಂತ ಕೇಳಿದರೆ, ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿದರು. ಆನೆಯು ಎರಡನೆಯ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಅಂತ ಕೇಳಿದರೆ, ಆನೆಯು ಎರಡನೆಯ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತ್ತು ಅಂತ ಅದಕ್ಕೆ ಉತ್ತರವನ್ನು ಬರೆಯಬೇಕಾಗುತ್ತೆ. ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದರೆ, ನಾವಿಬ್ಬರು ಸಮಾನರು ಅಲ್ಲವೇ, ಯಾರು ಹೇಳಿದರು ಅಂತ ಅಂದರೆ ಇಲ್ಲಿ ಒಂಟೆ ಹೇಳಿದಂತಹ ಮಾತು, ಯಾರಿಗೆ ಅಂತ ಅಂದರೆ ಕುದುರೆಗೆ ಹೇಳಿದಂತಹ ಮಾತು. ಹಾಗೆಯೇ ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ, ಇದನ್ನು ಯಾರು ಹೇಳಿದರು ಅಂದರೆ ಕುದುರೆ ಹೇಳಿದ ಮಾತು. ಯಾರಿಗೆ ಅಂತ ಅಂದರೆ ಒಂಟೆಗೆ ಹೇಳಿದ ಮಾತು. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ಮಾತನ್ನು ಯಾರು ಹೇಳಿದ್ದು ಅಂದರೆ ಆನೆ ಹೇಳಿದಂತಹ ಮಾತು. ಯಾರಿಗೆ ಅಂತ ಅಂದರೆ ಒಂಟೆ ಮತ್ತು ಕುದುರೆ ಇಬ್ಬರಿಗೂ ಹೇಳಿದಂತಹ ಮಾತಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಈ ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ, ಒಳ್ಳೆಯ, ತಿನ್ನುತ್ತಿದ್ದವು, ಸ್ಪರ್ಧೆಯನ್ನು, ಆನೆಯಣ್ಣ, ನಿಮ್ಮಿಬ್ಬರಿಗೆ, ಸ್ನೇಹಿತ, ಸ್ವಲ್ಪ, ಕ್ಷಮೆ, ಹತ್ತಿರ, ಧನ್ಯವಾದ. ಇವು ಈ ಪಾಠದಲ್ಲಿ ಬರುವಂತಹ ಒತ್ತಕ್ಷರ ಪದಗಳಾಗಿರುತ್ತವೆ. ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅಂತ ಕೇಳಿದರೆ, ಈ, ಐ, ಔ, ಖ, ಘ, ಶ, ಜ್ಞ, ಛ, ಶ, ಣ, ಝ, ಇನ್ಯ, ಠ, ಠ, ಫ. ಇದು ಸ್ಪಷ್ಟವಾಗಿ ಉಚ್ಚರಿಸುವಂತಹ ಒಂದು ಕ್ರಿಯೆ. ಹಾಗೆಯೇ
ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ ರೇ ಕೂದು ಅಂತ ಇದೆ. ಸೊ ಇದನ್ನು ಕೂದೂರೆ ಕೂದೂರೆ ಆಗುತ್ತೆ. ಹಾಗೆಯೇ ಲಾ ಸ ಹೆ ಅಂತ ಇದೆ, ಇದನ್ನು ಸರಿಯಾಗಿ ಜೋಡಿಸಿದಾಗ ಸಲಹೆ ಆಗುತ್ತೆ. ಹೂ ಹೂ ಡು ಅಂತ ಇದೆ, ಸೊ ಇದನ್ನು ಜೋಡಿಸಿದಾಗ ಹೂ ಡುಕು ಆಗುತ್ತೆ. ಇಲ್ಲಿ ಯಾ ಒಳ್ಳೆ ಅಂತ ಇದೆ, ಸೊ ಇದನ್ನು ಕೂಡಿಸಿ ಬರೆದಾಗ ಒಳ್ಳೆಯ ಆಗುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ನೆಕ್ಸ್ಟ್ ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ ಅಂತ ಕೇಳಿದರೆ, ಸೊ ಇಲ್ಲಿ ಆ ಇದೆ, ಕಾಕೆ ಕಾವತ್ತು ಖಾ ಇದೆ, ಸೊ ಇದನ್ನು ಕೂಡಿಸಿದಾಗ ಅಕ್ಕ, ಅಪ್ಪ, ಅಯ್ಯ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ, ಅಮ್ಮ. ಸೊ ಈ ರೀತಿಯ ಪದಗಳು ಅಂದರೆ ಒತ್ತಕ್ಷರ ಪದಗಳಾಗ್ತವೆ. ನೆಕ್ಸ್ಟು ಮರದಲ್ಲಿರುವ ಪದಗಳನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ಮಕ್ಕಳ ಕಡೆಯಿಂದ ನಾವು ಹೇಳಿಸಿ ಬರೆಸಬೇಕಾಗುತ್ತೆ. ಸೊ ನೋಡೋದಾದರೆ ಮಾದರಿ ಚಂದ್ರ ಅರಣ್ಯ ಅಂತಿದೆ, ಹೆಮ್ಮೆ ಸ್ಥಳ, ರೈತ, ಸ್ಪರ್ಧೆ, ಆಕೃತಿ, ಸೂರ್ಯ, ಅಂತ್ಯ, ಪ್ರಾಣಿ, ಅಕ್ಷರ, ಪಕ್ಷಿ. ಸೊ ಈ ಒಂದು ಪಾಠವನ್ನು ಕಲಿತ ನಂತರ ಮಗು ವಿರಳವಾಗಿ ಉಪಯೋಗಿಸುವ ಅಕ್ಷರ ಮತ್ತು ಸಂಯುಕ್ತ ಅಕ್ಷರಗಳನ್ನು ಗುರುತಿಸಿ ಓದುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.